ಮಂತ್ರಿಯಾಗಿ ದಂಗೆ ಹೇಳಿ ಒಂದು ದಿನ ಮಾತಾಡಲಿಲ್ಲ. ಓಲಿ ಈಗ ಅಲಯನ್ಸ್ ಮಾಡ್ಕೊಂಡವ್ರೆ, ಅಲಯನ್ಸ್ ಮಾಡ್ಕೊಳ್ಳದೆ ಇರುವಾಗ ಮಾತಾಡಿದ್ರ? ಸೊ ಅದರಿಂದ ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗಿದೆ. ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೊಡಲಿಕ್ಕೆ, ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಗೊತ್ತಾ? ನಮಗೆ ಇದರಿಂದ ಈ ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಬೆಲೆ ಏರಿಸಿರೋದ್ರಿಂದ ಒಂದು 3,000 ಕೋಟಿ ಬರ್ಬೋದು. 60,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ, 60,000 ಕೋಟಿ. ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಆ್ಯಕ್ಚುಲಿ ಯಾರಿಗೆ ಕೊಡ್ತಾ ಇದ್ದೀವಿ ನಾವು ಗ್ಯಾರಂಟಿ ಯೋಜನೆಗಳನ್ನು? ಶ್ರೀಮಂತರಿಗೆ ಕೊಡ್ತಾ ಇದ್ದೀವ? ಇವ್ರು ನರೇಂದ್ರ ಮೋದಿಯವ್ರ ಥರ ಅಂಬಾನಿ ಅದಾನಿಗೆ ಸಾಲ ಮನ್ನಾ ಮಾಡ್ತಾ ಇದ್ದೀವ? ಕೋಟ್ಯಾಧಿಪತಿಗಳಿಗೆ, ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಸಾಲ ಮನ್ನಾ ಮಾಡ್ತಾ ಇದ್ದೀವ? ರೈತರ ಸಾಲ ಮನ್ನಾ ಮಾಡಿ ಅಂದರೆ ₹1 ಸಾಲ ಮನ್ನಾ ಮಾಡೋಕ್ಕಾಗಲಿಲ್ಲ ಇವ್ರಿಗೆ. ಇವರು ನಮಗೆ ಪಾಠ ಹೇಳ್ಕೊಡೋಕ್ಕೆ ಶುರು ಮಾಡಿದ್ದಾರೆ. ಹಾಂ, ಹಾಂ, ನೋಡಪ್ಪ, ನಮಗೆ ಸೀಮಿತ ಕ್ಷೇತ್ರ ಇರೋದು. ನಾವು ತೆರಿಗೆನ ಬೇರೆ ರಾಜ್ಯಗಳಿಗಿಂತ ಹೆಚ್ಚು ಮಾಡೋಕ್ಕೆ ಹೋಗಿಲ್ಲ, ಗೊತ್ತಾಯ್ತಾ? ನಾವು ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಮಾಡಿದ್ದೀವಿ. ನಾವು ಹೆಚ್ಚು ಮಾಡಿದರೂ ಕೂಡ ಕಡಿಮೆ ಮಾಡಿದ್ದೀವಿ. ಅದನ್ನು ರಾಜ್ಯದ ಅಭಿವೃದ್ಧಿಗೋಸ್ಕರ ಬಳಸ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗ ನೀವು ರಾಜ್ಯದಲ್ಲಿ ಆರ್ಥಿಕ ಸಮಸ್ಯೆ ಇಲ್ಲ ಅಂತ ಹೇಳ್ತೀರಾ, ಅಭಿವೃದ್ಧಿ ಗ್ಯಾರಂಟಿಗೆ ಅನುದಾನ ಸಮಸ್ಯೆ ಇಲ್ಲ, ಗ್ಯಾರಂಟಿಗೆ ಅಭಿವೃದ್ಧಿಗೆ ಅನುದಾನ ಸಮಸ್ಯೆ ಇಲ್ಲ ಅಂತ ಹೇಳ್ತೀರಾ. ಹಂಗಿದ್ರೆ ದಿಢೀರಂತ ಈ ತೆರಿಗೆ ಹೆಚ್ಚಳ ಮಾಡುವಂಥ ಅವಶ್ಯಕತೆ ಇದೆ ಸರ್? ನಾನು ಪಕ್ಕದ ರಾಜ್ಯಗಳಲ್ಲೆಲ್ಲ ಜಾಸ್ತಿ ಈಗ ಸಂಪನ್ಮೂಲ ಹೆಚ್ಚು ಮಾಡಬೇಕಲ್ಲಪ್ಪ. ಸಂಪನ್ಮೂಲ ಇಲ್ಲದೇನೆ ಅಭಿವೃದ್ಧಿ ಮಾಡೋಕ್ಕಾಗತ್ತಾ? ಹಾಂ, ಕೊರತೆ ಕೊರತೆ ಏನು ಕೊರತೆ? ಬಜೆಟ್ ಮಂಡಿಸಿದ ಮೇಲೆ ಮಾಡಿರೋದು ನಾನು. ಅಭಿವೃದ್ಧಿ ಕಡೆ ಗಮನ ಕೊಡೋಕ್ಕೆ ಬಜೆಟ್ ಮಂಡಿಸಿದ್ದೀನಿ ನಾನು. 3,72,000 ಕೋಟಿ ರೂಪಾಯಿಗೆ ಬಜೆಟ್ ಮಂಡಿಸಿದ್ದೀನಿ. ಹಾಗೆ ಹೆಚ್ಚು ಮಾಡಿಲ್ಲ. ಈಗ ಇರ್ತಕ್ಕಂಥ ಸಂಪನ್ಮೂಲ ಕ್ರೋಢೀಕರಣ ಮಾಡಲಿಕ್ಕೋಸ್ಕರವಾಗಿ ಮತ್ತು ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ, ಪಕ್ಕದ ರಾಜ್ಯಗಳಿಗಿಂತ ಜಾಸ್ತಿ ಆಗದ ರೀತಿಯಲ್ಲಿ ಹೆಚ್ಚು ಮಾಡಿದ್ದೀನಿ. ಇದು ನಮಗೆ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಅಂತೆಲ್ಲ ಮಾಡಿರೋದು, ಅಥವಾ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲ ಅಂತೆಲ್ಲ ಮಾಡಿರೋದು ಗೊತ್ತಾ? ನಾಗಂತೇಳಿ ಕರ್ನಾಟಕ ಏನು ತುಂಬಿ ತುಳುಕ್ತಾ ಇದೆ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಬಟ್ ರಿಸೋರ್ಸಸ್ ಹೆಚ್ಚು ಮಾಡ್ಕೊಂಡ್ರೆ ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದು ಕೇಂದ್ರ ಸರ್ಕಾರಕ್ಕೆ ಹೇಳಬೇಕಾ ಬೇಡ? ಇದು ಹಾಂ, BJPಯವರು ಕೇಂದ್ರ ಸರ್ಕಾರಕ್ಕೆ ₹9.48 ಇದ್ದದನ್ನ ₹32.35 ಮಾಡಿದ್ರಲ್ಲ ಎಕ್ಸೈಸ್ ಡ್ಯೂಟಿನ BJP ಮೇಲೆ. ಅದು ಹೇಳ್ಬೇಕಾ ಬೇಡ? ಹಾಂ, ಹೇಳ್ಬೇಕು ಬೇಡೇನಪ್ಪ? ₹3.56 ಇದ್ದದನ್ನ ₹31.83 ಮಾಡಿದ್ರಲ್ಲ, ಆಗ ಹೇಳ್ಬೇಕಾ ಬೇಡ? ₹410 ಇದ್ದದನ್ನ ಗ್ಯಾಸ್ ಬೆಲೆನ ₹805 ಮಾಡಿದ್ರಲ್ಲ ಈಗ. ಆಗ ಹೊರೆಯಾಗಲಿಲ್ಲ ಬಡವರಿಗೆ? ಆಗ ಹೊರೆಯಾಗಲಿಲ್ಲ ಬಡವರಿಗೆ? ನರೇಂದ್ರ ಮೋದಿಯವರು ಕೂಡ ಹೋರಾಟ ಮಾಡಿನೇ ಅಧಿಕಾರಕ್ಕೆ ಬಂದದ್ದು. ನರೇಂದ್ರ ಮೋದಿಯವರು
ನರೇಂದ್ರ ಮೋದಿಯವರು ನಾನು ಬೆಲೆ ಇಳಿಸ್ತೀನಿ ಅಚ್ಛೇದಿ ನಾಯಕ. ನಾನು ಯಾರು ಹೇಳಿದವರು? ನಾನು ಹೇಳಿದ್ದಂಗೆ ನಾನು ಆ ಥರ ಹೇಳಿದ್ದಿಲ್ಲ. ಒಬ್ಬರು ಕೇಳಿ, ಇವನು ಕೇಳ್ತಾವನು, ಇವನು ಎಲೆಕ್ಷನ್ನಲ್ಲಿ ನಾವು ತೆರಿಗೆನೇ ಹಾಕಲ್ಲ ಅಂತ ಹೇಳಿಲ್ಲ. ಲಿಮಿಟೇಷನ್ ಪೆಟ್ರೋಲ್ ಡೀಸೆಲ್ ಬೆಲೆ ಮೇಲೆ ತೆರಿಗೆ ಹಾಕಲ್ಲ ಅಂತ ಹೇಳಿಲ್ಲ. ಹೇಳಿದ್ನಾ? ಒಂದು ತೋರ್ಸಪ್ಪ, ಎಲ್ಲರೂ ಹೇಳಿದ್ದೀನಿ. ಆಯ್ತು, ನಿಂದು ಮುಗೀತು. ಬೇರೆ ತಾಡಿ ಇವರು ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಕಡಿಮೆ ಸೀಟ್ ಬಂದಿದೆ. ಹೀಗಾಗಿ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಬೇಕು ಅಂತ ನಿಮ್ದೇ ಶಾಸಕರು ಸಚಿವರು ಹೇಳಿ. ಯಾರು? ನಿಮ್ದೇ ಶಾಸಕರು ಸಚಿವರು ಯಾರ್ರೀ? ಒಬ್ರು ಮಾತಾಡ್ಬೇಕು, ಸುಮ್ಮನೆ ಎಲ್ಲರೂ ಮಾತಾಡ್ಬೇಕು. ಈಗ ಕೇಳಪ್ಪ, ಇಲ್ಲಿ ಇಲ್ರಿ, ಕೇಳ್ರಿ ಸ್ವಲ್ಪ. ನಾವು ಆಯ್ತು, ಕೇಳಾಯ್ತಲ್ಲ ನಿನ್ನ ಪ್ರಶ್ನೆ ಕಂಪ್ಲೀಟ್ ಆಗಲಿಲ್ಲ. ಹೇಳಪ್ಪ. ನಿಮ್ದೇ ಶಾಸಕರು ಹೇಳಿದ್ರು ಇದರಿಂದ ಏನಾದ್ರು ಗ್ಯಾರಂಟಿ ನಿಲ್ಲಿಸಿದ್ರೆ ಜನ ದಂಗೆ ಹೇಳ್ತಾರಂತ, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದಾರಂತ ಬಿಜೆಪಿಯವರು ಆರೋಪ ಮಾಡ್ತಾರೆ. ಅದನ್ನೇ ಹೇಳಿದ್ದು. ಫಸ್ಟ್ ಆಫ್ ಆಲ್ BJPಯವರಿಗೆ ಯಾವುದೇ ನೈತಿಕತೆ ಇಲ್ಲ. ನಂಬರ್ 1. ಕರ್ನಾಟಕದ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ನಂಬರ್ 2, ಬಡವರ ಬಗ್ಗೆ, ಜನಸಾಮಾನ್ಯರ ಬಗ್ಗೆ, ಅವರ ಅಭಿವೃದ್ಧಿ ಬಗ್ಗೆ ಯಾವುದೇ ಅವರಿಗೆ ಕಾಳಜಿ ಇಲ್ಲ. 5 ವರ್ಷ ನರೇಂದ್ರ ಮೋದಿಯವರು ಯದ್ವಾ ತದ್ವಾ ಬೆಲೆ ಏರಿಸಿದ್ರು ಕೂಡ ಅದನ್ನು ಕಡಿಮೆ ಮಾಡಿ ಅಂತ ಹೇಳ್ತಕ್ಕಂಥದ್ದು ಮಾಡಲಿಲ್ಲ. ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಆಯ್ತಾ ಇದ್ದರೂ ಕೂಡ ತೆರಿಗೆ ಪಾಲಲ್ಲಿ ಅನ್ಯಾಯ ಆಯಿತು, ಬೇರೆ ಬೇರೆ ಇದರಲ್ಲಿ ಅನ್ಯಾಯ ಆಯಿತು, ಆಗಲೂ ಕೂಡ ಮಾತಾಡಲಿಲ್ಲ. ಅವ್ರಿಗೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ನಂಬರ್ 1. ನಂಬರ್ 2, ನಮಗೆ ಭಾಳ ಜನ ಪಾರ್ಲಿಮೆಂಟ್ನಲ್ಲಿ ಸೀಟ್ ಕಡಿಮೆ ಆಗೋಯ್ತು, ವೋಟ್ ಕಡಿಮೆ ಆಗೋಯ್ತು. ನಮಗೆ ಎಷ್ಟು ವೋಟ್ ಬಂದಿರೋದು? 31%ಇಂದ 45%ಗಿಂತ ಜಾಸ್ತಿ ಆಗಿದೆ ವೋಟ್ ಪರ್ಸೆಂಟೇಜ್. ಕಡಿಮೆ ಆಯಿತಾ ಜಾಸ್ತಿ ಆಯಿತು? 13%ಗಿಂತ ಜಾಸ್ತಿ ಆಯಿತು. ಗೊತ್ತಾಯ್ತಾ? ಒಂದು ಸೀಟ್ ಇತ್ತು ನಮಗೆ 2019ರಲ್ಲಿ, ಒಂದೇ ಸೀಟ್ ಇದ್ದದು. 9 ಸೀಟ್ ಬಂತು. ನಾವು ಸೋತಿದ್ದೇವ? ಅವ್ರು ಎಷ್ಟಿದ್ರು 2019ರಲ್ಲಿ? ಎಷ್ಟಿದಪ್ಪ ಇದ್ರು? 25 ಅಲ್ಲ, 25. ಈಗ ಎಷ್ಟಿದ್ದರು? ಸೋತರವ್ರು ನಾವು, ಅವರ ಸುಮ್ಮನೆ ಏನೇ ಹೇಳ್ತೀವಿ ನೀವು. ಅನಲೈಸು ಮಾಡಲ್ಲ, ಏನೂ ಇಲ್ಲ. ಅವರು ನಮಗಿಂತ ಪಾಯಿಂಟ್ ಸಮಥಿಂಗ್ ಎಷ್ಟೋ ಹೆಚ್ಚಾಗಿದ್ದಾರೆ ಅಷ್ಟೇ ಓಟು. ಅದು ಏನೋ ಅಲಯನ್ಸ್ ಮಾಡ್ತಾರೆ. ನಾವು 31% ಇತ್ತು ಹೋದ ಸಾರಿ ಪಾರ್ಲಿಮೆಂಟ್ರಿ ಚುನಾವಣೆಯಲ್ಲಿ. ಈಗ 45%ಗೆ ಹೋಗಿದ್ದೀವಿ. ಗೊತ್ತಾಯ್ತಾ? ಸುಮಾರು 13%ಗಿಂತ ಜಾಸ್ತಿ ಆಗಿದೆ. ಒಂದು ಸೀಟಿಂದ 9 ಸೀಟ್ಗೆ ಹೋಗಿದ್ದೀವಿ. ಕೇಂದ್ರದಲ್ಲಿ ಅವರು ಎಷ್ಟು ಸೀಟ್ ಇದ್ರು? BJP ಎಷ್ಟಿದ್ರಯ್ಯ? ಎಷ್ಟಿದ್ರಪ್ಪ? BJP ಎಷ್ಟಿತ್ತಯ್ಯ ಕೇಂದ್ರದಲ್ಲಿ? 303 ಇದ್ರು. ಈಗ ಎಷ್ಟು ಬಂದವ್ರೆ? 240 ಬಂದವ್ರೆ. ಯಾರು ಸೋತಿರೋರು? ಯಾರು? ಸುಮ್ಮನೆ ಗೊತ್ತಿಲ್ಲೇ ಏನೋ ಪ್ರಶ್ನೆ ಕೇಳೋದು. ಇವನು ಯಾರು ಹೇಳಿಲ್ಲ. ಯಾವ ಸಂದರ್ಭದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ನನ್ನ ಹತ್ರ ಬಂದು ಯಾರು ಕೂಡ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಕೊಟ್ಟಿಲ್ಲ. ಆಮೇಲೆ ಇದು ಮಾತ್ರ ಹೇಳ್ತೀನಿ, ಇದು ಬಡವರ ಕಾರ್ಯಕ್ರಮ. ಇದಕ್ಕೂ ಚುನಾವಣೆಗೂ ಸಂಬಂಧ ಇಲ್ಲ. ಓಟ್ಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲ. ಬಡವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ಕೊಡಲಿಕ್ಕೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮುಂದುವರಿಸ್ತೀವಿ.
ಇಂಜಿನಿಯರಿಂಗ್ ಕಾಲೇಜ್ ಸರ್ ಫೀಸ್ 10% ಈ ವರ್ಷದಿಂದ ಹೆಚ್ಚಿಗೆ ಮಾಡ್ತಾರೆ. ಅದಕ್ಕೂ ಇದಕ್ಕೂ ಸಂಬಂಧನಾ? ಅಲ್ಲ ಸರ್ ಸಂಬಂಧ ಇಲ್ಲ, ಬಟ್ ಸಂಬಂಧ ಇದ್ದದ್ದು ಕೇಳಯ್ಯ. ಪೂವರ್ ಎಲ್ಲಿ ಹೋಗ್ಬೇಕು? ಬೆಲೆ ಏರಿಕೆ ಬಗ್ಗೆ ಅದು ಆಮೇಲೆ ಹೇಳ್ತೀನಿ ನಾನು. ಇಂಜಿನಿಯರಿಂಗ್ ಕಾಲೇಜ್ ಮಾಡಿರೋದು ಅವರು ಬೆಲೆ ಏರಿಕೆ ಮಾಡಿದ್ರು, ನೀವು ಪ್ರೊಟೆಸ್ಟ್ ಮಾಡಿದ್ರಿ, ನೀವು ಅದ್ರ ವಿರುದ್ಧ ಹೋರಾಟ ಮಾಡಿದ್ರಿ ಸರಿ. ಬಟ್ ಈಗ ಆರ್ಥಿಕವಾಗಿ ಯಾವುದೇ ರೀತಿ ಸಮಸ್ಯೆ ಇಲ್ಲ, ನಾವು ರಾಜ್ಯದ ಅಭಿವೃದ್ಧಿಗೆ ಬೇರೆ ಬೇರೆ ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕು ಅಂತ ಹೇಳಿದ್ದಾರೆ. ಬಟ್ ಅದನ್ನ ಜನರ ಮೇಲೆ ಹೊರೆ ಇರೋದ್ರ ಮೂಲಕ ಮಾಡಬೇಕಾ? ಒಂದ್ಸಲ ಮಾಡ್ದಲೇ ಇರೋಕ್ಕಾಗುತ್ತೆ. ನೋಡಪ್ಪ, ಸಂಪನ್ಮೂಲ ಕ್ರೋಢೀಕರಣ ಮಾಡೋದು ಅಂದ್ರೆ ಹೆಂಗೆ? ಹಾಂ, ಹೇಗಯ್ಯ? ಹೆಂಗೆ ಸಂಪನ್ಮೂಲ ಕ್ರೋಢೀಕರಣ ಮಾಡೋದು? ತಾಳೆ ತಾಳ್ರಿ, ಇವ್ರು ಕೇಳ್ತಾವ್ರೆ, ನೀವು ಇವ್ರು ಕೇಳಿದ್ದಾರೆ, ಆಮೇಲೆ ನೀವು ಕೇಳಿ. ಟ್ಯಾಕ್ಸ್ ಇರುತ್ತೆ, ಕೇಂದ್ರ ಸರ್ಕಾರ ತೆರಿಗೆ ಪಾಲು ನಮ್ದರಿರ್ತೀರಾ, ಅನುದಾನ ಟ್ಯಾಕ್ಸ್ ಇರುತ್ತೆ. ನೀವು ಎಷ್ಟು ಸಾರಿ ಈ ಥರ ಬರ್ದಿದ್ದೀರಿ ಅದ್ರ ವಿರುದ್ಧವಾಗಿ, ಕೇಂದ್ರ ಸರ್ಕಾರದ ವಿರುದ್ಧ? ಎಲ್ಲ ನೀವು ಹೇಳಪ್ಪ, ನೀನು ಎಷ್ಟು ಬರ್ದಿದ್ದೀರಿ? ನಿಮ್ಮ ಪತ್ರಿಕೆ ಯಾವ ಪತ್ರಿಕೆ ಅದು? ಅದು ಆಯ್ತು ರೀ. ಏನು ನಾನು ನೋಡಿದೆ ಟಿ ವಿನಲ್ಲಿ, ಏನು ಸರ್ಕಾರದ ದುಡ್ಡು, ಜನರ ದುಡ್ಡು, ನಾನೆಲ್ಲ ಟಿ ವಿನಲ್ಲಿ ನೋಡಿದೆ. ಅವರು ನರೇಂದ್ರ ಮೋದಿಯವರು ಇದೆಲ್ಲ ಎಕ್ಸೈಸ್ ಡ್ಯೂಟಿ ಹೆಚ್ಚು ಮಾಡಿದಾಗ ಏನು ವಿರೋಧ ಮಾಡಿದ್ರಿ? ಎಲ್ಲಿ ಬರೆದ್ರಿ? ನಾವು ಪ್ರತಿಭಟನೆ ಮಾಡೋದು, ನೀವೆಲ್ಲಿ ಬರೆದ್ರಿ? ಸುಮ್ಮನೆ ಏನೇನೋ ಹೇಳೋದು. ನರೇಂದ್ರ ಮೋದಿಯವರು ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ, $50 ಬಂದರೂ ಕೂಡ, $113 ಇದ್ದದ್ದು $50 ಬಂದರೂ ಕೂಡ, ಎಕ್ಸೈಸ್ ಡ್ಯೂಟಿನ ಜಾಸ್ತಿ ಮಾಡಿದ್ರು ಕೂಡ ಒಬ್ರು ಬರೀಲಿಲ್ಲ. ಈಗ ಆಯ್ತು, ನಿಂದಾಯ್ತು. ಅವರು ನೋಡೋರು ಬರ್ರಿ, ಈ ಕಡೆ ಬರ್ರಿ, ಈ ಕಡೆ ಬರ್ರಿ. ಫಾರ್ ಎಕ್ಸಾಂಪಲ್ ಲಾಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಬೇರೆ ಬೇರೆ ಇದು ಅವ್ರು ಮೊನ್ನೆ ನೀವು ರಿವ್ಯೂ ಮಾಡಿದ ಪ್ರಕಾರ -17% ಗ್ರೋತ್ ಇದೆ. ಇಲ್ಲ ನೋಡಪ್ಪ, ನೀನು ಸ್ವಲ್ಪ ತಿಳ್ಕೊಳ್ರಿ, ಹೇಳ್ತೀನಿ. ನಿಮ್ಗೆ ಅಲ್ಲಿ ಅದನ್ನ ಟ್ಯಾಕ್ಸ್ ಮಾಡಿ ಟ್ಯಾಕ್ಸ್ ಕಲೆಕ್ಟ್ ಮಾಡಕ್ಕೆ ಅವಕಾಶ ಇತ್ತು, ಇದು ತಪ್ಪಿಸ್ಬೋದಿತ್ತು. ನೀವು ಅದನ್ನು ಮಾಡದೆ ಅದನ್ನೂ ಮಾಡ್ತಾ ಇದ್ದೀವಿ. ಅದನ್ನು ನೋಡಪ್ಪ, ಏಪ್ರಿಲ್ ಮೇ ಎಲೆಕ್ಷನ್ ಇತ್ತಲ್ವ, ಕೋಡ್ ಆಫ್ ಕಂಡಕ್ಟ್ ಇತ್ತಲ್ವ, ಆಗ ರಿವ್ಯೂ ಮಾಡೋಕ್ಕಾಗಲಿಲ್ಲ. ನಾನು ರಿವ್ಯೂ ಮಾಡಿದ್ದೀನಿ. ಈಗ ಅವ್ರಿಗೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ದೀನಿ. ಹೋದ ಸಾರಿ ಏನಾಯಿತು ನೀವು ತಿಳ್ಕೋಬೇಕು ಸ್ವಲ್ಪ. ನಾನು ಮಧ್ಯದಲ್ಲಿ ಬಜೆಟ್ ಮಂಡಿಸಿದೆ ಜುಲೈ ತಿಂಗಳಲ್ಲಿ. ಬಸವರಾಜ ಬೊಮ್ಮಾಯಿ ಆಗಲೇ ಬಜೆಟ್ ಮಂಡಿಸ್ಬಿಟ್ಟಿದ್ರು, 23-24ಕ್ಕೆ ಬಜೆಟ್ ಮಂಡಿಸ್ಬಿಟ್ಟಿದ್ರು. ಅವರು ಒಂದು ಟಾರ್ಗೆಟ್ ಕೊಟ್ಟಿದ್ದರು. ನಾನು ಬಂದಮೇಲೆ ಇನ್ನೂ ಹೆಚ್ಚು ಟಾರ್ಗೆಟ್ ಕೊಟ್ಟೆ, ತೆರಿಗೆ ಟಾರ್ಗೆಟ್. ಹಾಗಾಗಿ ಟಾರ್ಗೆಟನ್ನು ರೀಚ್ ಆಗೋಕ್ಕಾಗಲಿಲ್ಲ, ನಂಬರ್ 1. ನಂಬರ್ 2, ಈ ಸಾರಿ ಟಾರ್ಗೆಟ್ ಕೊಟ್ಟಿದ್ದೀವಿ. ಮತ್ತು ಕೋಡ್ ಆಫ್ ಕಾಂಡಕ್ಟ್ ಬಂತು, ಎಲೆಕ್ಷನ್ ಬಂತು. ಏಪ್ರಿಲ್ ಮೇ ಜೂನಲ್ಲಿ ರಿವ್ಯೂ ಮಾಡಿದ್ದೀನಿ. ಈ ಸಾರಿ ಟಾರ್ಗೆಟ್ ರೀಚ್ ಆಗೇ ಆಗ್ತೀವಿ. ಇದನ್ನು ಟಾರ್ಗೆಟ್ ರೀಚ್ ಆಗ್ತೀವಿ ಅಂದ ತಕ್ಷಣವೇ ರಿಸೋರ್ಸಸ್ ಮೊಬಿಲೈಸ್ ಮಾಡಬಾರ್ದು ಅಂತ ಇಲ್ಲ. ನೀವೆಲ್ಲ ಸ್ವಲ್ಪ ದಯಮಾಡಿ ಹೇಳಿ ಕೇಂದ್ರದವರಿಗೆ, ನಮಗೆ ಪಾಲು ಕೊಡಬೇಕಲ್ಲ ಹೆಚ್ಚಾಗಿ, ಆ ಪಾಲು ಕೊಡ್ಸಕ್ಕೆ ಹೇಳಿ. ಇಲ್ಲ, ಅದು ಆಮೇಲೆ ಹೇಳ್ತೀನಿ. ನಿಂದಾಗೋಯ್ತು ಬಿಡಪ್ಪ, ಬೇರೆ ನಿಂದಾಗೋಯ್ತು. ಒಂದೇ ಪ್ರಶ್ನೆ ಕೇಳಿ. ನಿನ್ನ ಕೋಟ ಮುಗಿದೋಯ್ತು. ಇವನು ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಿದೆ ಸರ್. ಈಗ ರೇಟ್ ಜಾಸ್ತಿ ಆಗಿರೋದ್ರಿಂದ ಅಟ್ಲೀಸ್ಟ್ ಒಂದು ಕಡಿಮೆ ಮಾಡ್ಬೋದು ಸರ್. ಇಲ್ಲ, ಬೇರೆ ರಾಜ್ಯಗಳಿಗಿಂತ ಕಡಿಮೆ ಇದೆ, BJP ಸರ್ಕಾರಗಳಿಗಿಂತ ಕಡಿಮೆ ಇದೆ. BJPಯವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ.
ಅದಕ್ಕೋಸ್ಕರ ಈಗ ನಾವು ಮಾಡಿರ್ತಕ್ಕಂಥದ್ದು ಜನಸಾಮಾನ್ಯರ ಹಿತವನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ಬೇರೆ ಪಕ್ಕದ ರಾಜ್ಯಗಳನ್ನು ಇರ್ತಕ್ಕಂಥ ಬೆಲೆಗಳನ್ನು ಗಮನದಲ್ಲಿ ಇಟ್ಕೊಂಡು ನಾವು ಈಗ ಮಾಡಿದ್ದೀವಿ. 3 ರೂಪಾಯಿ ಹೆಚ್ಚು ಮಾಡಿದ್ದೀವಿ. ಅದೇನು ದೊಡ್ಡ ಹೊರೆ ಏನಲ್ಲ. ಜನ ಇಲ್ಲ, ಬಿ ಜೆ ಪಿಯವರು ಮಾಡ್ತಾ ಇರೋದು, ನೀವು ಮಾಡ್ತಾ ಇರೋದು. ಸರ್, ರಾಜ್ಯದ ಜನತೆಗೆ ಏನ್ ಹೇಳ್ತೀರಿ? ಯಾಕೆಂದ್ರೆ ಈಗ ಚುನಾವಣೆ ಆದ ನಂತರ ಈ ಏರಿಕೆ ಆಗಿದೆ, ಮತ್ತೆ ಬೇರೆ ಏನೆಲ್ಲ ಹೆಚ್ಚಳ ಆಗುತ್ತೆ ಅಂತ ಒಂದು ಆತಂಕಗೊಂಡಿದ್ದಾರೆ. ಏನು ಆತಂಕ? ಮತ್ತೆ ಬೇರೆ ಏನಾದರೂ ಹೆಚ್ಚಳ ಆಗುತ್ತಾ? ದಿನಬಳಕೆಯ ವಸ್ತುಗಳೇನೆ ಹೆಚ್ಚಾಗಿದೆ. ನೋಡಪ್ಪ, ನಾವು ಎಲ್ಲಿ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಈಗ ರಿಸೋರ್ಸಸನ್ನು ಮೊಬಿಲೈಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಯಾವ ತೆರಿಗೆಯನ್ನು ಕೂಡ ಹೆಚ್ಚು ಮಾಡೋದು. ಒಂದು ಲಿಮಿಟೇಷನಲ್ಲಿ ಇರ್ತೀವಿ. ಓಕೆ, ಥ್ಯಾಂಕ್ ಯು. ಒಂದು ಲಿಮಿಟೇಷನಲ್ಲಿ ಇರ್ತೀವಿ. ಒಂದು ಲಿಮಿಟೇಷನಲ್ಲಿ ಇರ್ತೀವಿ. ಯಾವುದು ಪ್ರೈಸ್ ಬಸ್ ದರ ಯಾವಾಗ ಹೆಚ್ಚು ಮಾಡಿದ್ದದು ಗೊತ್ತಾ ನಿಮಗೆ? ಅಲ್ಲ, ಯಾವಾಗ ಹೆಚ್ಚು ಮಾಡಿದ್ದದು? ಇಲ್ಲ, ಈಗ ಸದ್ಯಕ್ಕೆ ಇಲ್ಲ.